ಇಂತಿಂಥ ದಿವಸ ಇಂತಿಂಥ ತಿಥಿಯಲ್ಲಿ ಈ ಹಬ್ಬ ಬರುತ್ತೆ ಅಂತ ಯಾಕೆ ಬರೀತಾರೆ? ಆಕಾಶದಲ್ಲಿ ಏನು ಉದಯಿಸುತ್ತೋ ಅದನ್ನೇ ಅಲ್ಲಿ ನಮೂದಿಸಿರ್ತಾರೆ. ಇಂಥ ನಕ್ಷತ್ರ, ಇಂಥ ದಿವಸ, ಹೀಗೆ ಹಬ್ಬಗಳಿದೆ ಆ ಥರ. ಹಾಗೆ 27 ನಕ್ಷತ್ರನೇ ಯಾಕೆ ಕನ್ಸಿಡರೇಷನ್ಗೆ ತೊಗೊಂಡ್ವಿ ಅಂತಂದರೆ, ಆ 27 ನಕ್ಷತ್ರಗಳು ಮಾತ್ರ ಈ ಭೂಮಿಯನ್ನು ಸುತ್ತುವರೆದಿರ್ತಕ್ಕಂಥದ್ದು. ಮೇಷದಿಂದ ಮೀನದ ತನಕ, ಮೇಷದಲ್ಲಿ 2 ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತ್ತಿಕಾ ಮೊದಲನೇ ಪಾದ, ಹಾಗೆ 2, 3, 4 ಕೃತ್ತಿಕಾ ಪಾದ, ಕೃತ್ತಿಕಾ ನಕ್ಷತ್ರ, ಮತ್ತು ರೋಹಿಣಿ ನಕ್ಷತ್ರ, ಮೃಗಶಿರ 1, 2 ಇದೇ ಥರ ಅಲಾಟ್ ಮಾಡಿಕೊಂಡು 9 ಪಾದದ ಥರ 12 ರಾಶಿಗಳನ್ನು 12, 108 ಪಾದಗಳನ್ನಾಗಿ ಮಾಡಿ 27 ನಕ್ಷತ್ರಗಳನ್ನು ಅಲಾಟ್ ಮಾಡಿದ್ದಾರೆ. ಅಷ್ಟು ನಕ್ಷತ್ರಗಳು ಅಷ್ಟು ಮಾತ್ರ ಈ ಭೂಮಂಡಲವನ್ನು ಆಕ್ರಮಿಸಿಕೊಂಡಿವೆ. ಇನ್ನು ಉಳಿದ ನಕ್ಷತ್ರಗಳು ನಮಗೆ ಕಾಣಿಸಿದೆ. ಯಾಕೆ ಎಷ್ಟೋ ಕೋಟಿಗಟ್ಟಲೆ ಮೈಲು ದೂರಗಳಲ್ಲಿರ್ತಕ್ಕಂಥ ನಕ್ಷತ್ರಗಳು ಇಷ್ಟು ಮಾತ್ರ ನಮ್ಮ ಒಂದು ಏನಕ್ಕೆ ನಮ್ಮ ಭೂಮಿಯಲ್ಲಿರ್ತಕ್ಕಂತಹ ಜೀವಿಗಳಿಗೆ ಅದರ ಒಂದು ರೇಸು ನಮಗೆ ಬಂದು ಅದನ್ನು ನಮಗೆ ಅದರದ್ದು ಒಂದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ನಮ್ಮ ಮೇಲೆ ಅದರ ಪರಿಣಾಮ ಬೀರೋದ್ರಿಂದ ಅಷ್ಟು ನಕ್ಷತ್ರಗಳನ್ನು ಮಾತ್ರ ನಾವು ಗಣನೆಗೆ ತೆಗೆದುಕೊಂಡು ಅದನ್ನು ನಾವು ಅದರ ಪ್ರಕಾರವಾಗಿ ನಾವು ನಡೆದುಕೊಳ್ತೀವಿ. ಅದನ್ನೇ ನಾವು ಮುಹೂರ್ತಗಳಿಗಾಗಲಿ ಎಲ್ಲದಕ್ಕಾಗಲಿ ಜನ್ಮ ಜಾತಕಕ್ಕಾಗಲಿ ಎಲ್ಲದಕ್ಕೂ ಅದನ್ನು ಉಪಯೋಗಿಸ್ಕೊಳ್ತೀವಿ.